ನಮಸ್ತೆ. ಮೀಡಿಯಾ, ಪ್ರಿಂಟ್ ಮೀಡಿಯಾ ಅವ್ರಿಗೆಲ್ಲ ಸ್ವಾಗತ ಕೋರುತ್ತಾ, ಇವತ್ತು ನಾವು ನಿನ್ನೆ ನಮ್ಮ ಸಿಟಿ MLA ಹಮೀದ್ ಮುಶ್ರೀಫ್ ಯಾರು BLA 1 ಕಾಂಗ್ರೆಸ್ ಪಾರ್ಟಿ ಅಧಿಕೃತ ನಾ BLA 1 ಅದೀನಿ. ಅವರು ಯಾವ ಪಾರ್ಟಿಲಿಂದ ಅದಾರೆ, ದಳದೊಳಗಿದ್ದಾಗ ದಳ ಬಿಡೋ ಟೈಮ್ಗೆ ಅವ್ರು ನೋಡಿದ್ರೆ ಹಿಂಗಾಗ್ತೈತೆ ಅಂದರು. ಆ ದಳದು BLO 2 ಸಿದ್ಧಸಿರಿ ಅವ್ರಿಗೆ ಮಾಡ್ಯಾರ. ಮೊನ್ನೆನ ಹೋದಾಗ ಸಿದ್ಧಸಿರಿ ಅವ BLA 2 ಇಲ್ಲ, ಸಿದ್ಧಸಿರಿದೊಳಗೆ ನೌಕರಿ ಮಾಡವ. ಅವ ಇರ್ತಾನ ಅಲ್ಲಮೀನ್ ಬಲ್ಲಿ. ಅಲ್ಲಿ ನಾ ಹೋಗಾನ ಅವ್ರದೊಳಗೆ ಒಬ್ಬವ ಇವ್ರ ಬಲ್ಲಿ ಹಿಂಗೆ ಬ್ಯಾಗ್ದೊಳಗೆ ನಿಮ್ಮ ಅದಾವ, ಮಂದಿದೂ ಅದಾವ, ಫಾರ್ಮ್ ಅದಾವ. ಇವರು BLA 2 ಇಲ್ಲ. ಇವರು ಯಾರು ಅದಾರ ಕೇಳ್ರಣ, ನೀ ಯಾರ ದೀಪ ಖರೆ ಹೇಳೋಣ. ಇಲ್ಲ, ನಾ ಇಲ್ಲೇ ಅದೇನಂದ್ರೆ. ಮತ್ತು ನಿನ್ನ ಮನೆಯಲ್ಲೇ ಅದ ಅಂತೇಳಿ. ಇಲ್ರಿ ಖರೆ ಹೇಳೋಣ, ನಿಮ್ಗೇನು ಕೇಳಿಕತ್ತೀವಿ. ನೀನು BLA 2 ಇದ್ರೆ ನೀನು ಕೈ ಜೋಡಿಸ್, ನಾವು ನಿನ್ನ ಬಿಟ್ಟು ಹೋಗ್ತೀವಿ. ಇಲ್ರಿ, ನಾ ಅಲ್ಲಮೀನ್ ಬಲ್ಲಿ ಇರ್ತೀನಿ, ಅಲ್ಲಿ ನಾನು ಮನೆ ಅದ, ಇಲ್ಲಿ ನಾ ಸೋಷಲ್ ವರ್ಕರ್ ಮಾಡ್ಲಾಕ ಬಂದಿನ ಅಂತ. ಯಾರು ಕರೆದಾರ ಅಂತ ಕೇಳಿದ್ವಿ. ಆಮೇಲೆ ಕಮಿಷನರ್ ಕರೀದ್ವಿ. ಹಿಂಗೆ ಫಾರ್ಮ್ ನಿಮ್ಮ BLA ಅವರು ಅವ್ರ ಕೈಯಾಗ OTP ಫಾರ್ಮ್ ಕೊಡ್ಲಾಕತ್ತಾರೆ. ನಮ್ಮ ಹೋಟ್ಲು ಅದಾವ. ನನಗೆ 25,000 ಹಿಂದೂ ಮತಗಳು ಬಂದಾವ, ಮುಸಲ್ರು ಮತಗಳು ಬಂದಾವ. ಅವ್ರಿಗೆಲ್ಲರೂ ನಾವು ಧನ್ಯವಾದ ಹೇಳ್ತೀವಿ. ಯಾಕಂದ್ರೆ ನನಗೆ 86,000 ಓಟ್ ಹಾಕ್ಯಾರ. ಮತ್ತು ನನಗೆ 25,000 ಹಿಂದೂ ಓಟ್ ಹಾಕ್ಯಾರ. ಮತ್ತು ನನಗೆ ಓಟ್ ಹಾಕಿಸ್ದವ್ರನ್ನ ಅವ್ರಿಗೆ ಓಟ್ ಉಳಿಸ್ಬೇಕೇನಿಲ್ಲ. ಮತ್ತು ಅವ ಬ್ಯಾಂಕ್ ನೌಕರಿ ಮಾಡವ. ಆ ಬ್ಯಾಂಕ್ದೊಳಗೆ 10 ಲಕ್ಷ ಡಿಪಾಸಿಟ್ ಕೊಟ್ಟು ಪಗಾರ ತಗೊಳವ. BLO ಇಲ್ಲ. 2-3 ತಿಂಗಳಿಂದ ಮಾಡ್ಲಾಕತ್ತಾರ. ಆ ದಳದವ್ರಿಗೂ ನಾಚಿಕಿಲ್ಲ. ಈ ಸಿಟಿ MLA ನಾ JCP ಮಾಡ್ತೀನಿ, ಪಾರ್ಟಿ ಮಾಡ್ತೀನಿ, ಠುಸ್ ಹೊತ್ತು BJPಗಾರೆ ತಗೊಂಡಿಲ್ಲ. ಮತ್ತು ದಳದ ಕಾಲು ಕೈ ಬಿದ್ದು ಅವ್ರದ್ದು BLA 2 ಅಂತ ಮಾಡ್ಕೊಂಡಾರ. ಅದನ್ನು ದಳದವ್ರು ಇಲ್ಲ, ಅವರು BJP ಅವ್ರನ್ನೂ ಇಲ್ಲ. ಸಿದ್ಧಸಿರಿ ಬ್ಯಾಂಕ್ದವ್ರು ಅದ. ಏನು ಬ್ಯಾಂಕ್ದವ್ರಿಗೆ ಏನು ಲೋನ್ ಕೊಟ್ಟು ರೊಕ್ಕ ವಸೂಲಿ ಮಾಡಿ ಮಂದಿದು ರೊಕ್ಕ ಡಿಪಾಸಿಟ್ ಹಾಕ್ಯಾರ, ಅವ್ರು ಕೊಡೋದದ. ಏನು ವಿದೇಶಕ್ಕೆ ಹೋಗಿ ರೊಕ್ಕ ಖರ್ಚು ಮಾಡಿ 4 DR ಪೊಲೀಸರಿಗೆ ತಗೊಂಡು ವಿದೇಶಕ್ಕೆ ಹೋಗಿದ್ದು ಫೋಟೋ ಹಾಕೋದದ. ಮತ್ತು ಬ್ಯಾಂಕಿನ ಬಗ್ಗೆ ಯಾರು ಕೇಳಬಾರ್ದಂತ ಟೆಟ್ಟಸ್ಕೊತಂದಾರಂತ. ನಿನ್ನೆ ನಾ ಪೇಪರ್ ನನಗೆ ಕೊಟ್ಟಾರ. ಮತ್ತು ನೀವು ಮಾಧ್ಯಮದವ್ರನ್ನೂ ಕೇಳಬಾರ್ದಂತ ನಿಮ್ಮ ಮ್ಯಾಗೂ ಟೆಟ್ಟಸ್ಕೋದಂತ. ಅದೇನಿಲ್ಲ, ನಿಮಗೂ ಗೊತ್ತದೇನಿಲ್ಲ ಗೊತ್ತಿಲ್ಲ. ನಾವು ಬ್ಯಾಂಕ್ ನೌಕರಿ ಮಾಡ್ಲಿಕ್ಕತ್ತಿಪ್ಪ, ಮಂದಿ ನಿಂಬಲ್ಲಿ ಎಪ್ಪಡಿ ಇಟ್ಟಾರ, ಬ್ಯಾಂಕ್ ಡೂಬ್ ಮಾಡಬೇಡ್ರಿ. ಹಿಂಗೆ ನಮ್ಮದು ಬಿಜಾಪುರದೊಳಗೆ 5 ಬ್ಯಾಂಕ್ ಡೂಬ್ ಆಗ್ಯಾವ. 6ನೇ ಬ್ಯಾಂಕ್ ನಿಮ್ಮ ಡೂಬ್ ಆಗ್ತೈತಿ. ಇದು ಆಗೋದು ಖಚಿತ, ಆಗೋದು ಖರೇನೆ. ಮತ್ತು 200 ಮಂದಿ ಬ್ಯಾಂಕ್ದಿಂದ ಹೊರಗೆ ಬಂದ್ರೆ ಅವ್ರದ್ದು ಯಾರಪ್ಪ ಡಿಪಾಸಿಟ್ ಮಾಡ್ಯಾರ ಅವ್ರದ್ದು ಬಡ್ಡಿ ವಸೂಲು ಮಾಡಿ ಕೊಡಬೇಕು, ಗಂಟು ಕೊಡಬೇಕು. ಮತ್ತು ನೀವು 200 ಮಂದಿ BLO 2 ಮಾಡಿ ಬೇಕಾದ್ರೆ BLO 2 ಮಾಡಿದ್ದು ನನ್ನ ಬಲ್ಲಿ ರೆಕಾರ್ಡಿಂಗ್ ಅದ ಅವ್ರದ್ದು. ನಾ DC ಆಫೀಸಿಂದ ನಮ್ಮ ಕಾರ್ಪೊರೇಷನ್ನಿಂದ ಪೇಪರ್ ತೊಗೊಂಡಿದ್ದೇನೆ BLA 2 ಹೆಸರು. ಮತ್ತು ನೀವು ಬ್ಯಾಂಕ್ ನಡೆಸೋರು ಹಿಂಗೆ ಯಾಕೆ ಮಾಡ್ಲಿಕ್ಕತ್ತಿಪ್ಪ ನಾನು. ಅವರು ಫೋನ್ ಮಾಡಿದ್ರು, ಇಲ್ರಿ ನಾವು ನಿಮ್ಗೆ ಗೊರ್ತು ಹಿಡಿತೀವಿ, ನಾವು ಅಗ್ರಿ ಆಫೀಸ್ದೊಳಗೆ ನಮ್ಮ ಅಪ್ಪವ್ರು ಅದಾರ, ನಿಮ್ಗೆ ಗೊರ್ತು ಹಿಡಿತಾರೆ. ಕಮಿಷನರ್ ಕರೆಸಿ ನಾವು ಕೊಟ್ಟಿವಿ. ಆಮೇಲೆ ಅವ್ರ ಮೆಂಬರ್ಗಳು MLA ಹೇಳ್ತಾನೆ ಗುಂಡಾಗಿರಿ ಮಾಡ್ತಾರಂದ್ರೆ
ಗುಂಡಾಗಿರಿ ಮಾಡ್ತಾನೆ. ಹಿಂದೂ ವಾರ್ಡ್ದೊಳಗೆ ನೀವು ಹೋಗಬಾರ್ದು. ಹಿಂದೂ ವಾರ್ಡ್, ಮುಸ್ಲಿಂ ವಾರ್ಡ್ ಎಲ್ಲಾರು ನನಗೆ ಒಂದೇ, ಎಲ್ಲಾರು ನನಗೆ ಓಟ್ ಹಾಕ್ಯಾರ. ಅವ್ರನ್ನ ಭಾಳ ತುಂಬ ಮನಸ್ಲಿಂದ ಅವ್ರಿಗೆ ಧನ್ಯವಾದ ಹೇಳ್ತೀನಿ. ಯಾರು ಅಪ್ಪಂದಿಲ್ಲ ಬಿಜಾಪುರ. ಈ ರೋಡ್ ಆದಿಲ್ ಶಾಹಿ ಮೊಮ್ಮಗ ಅದಾನಂದ್ರೆ ಆದಿಲ್ ಶಾಹಿ ಅಂತವ ಆದಿಲ್ ಶಾಹಿ ಇಲ್ಲ. ನೀವೊಂದು MLA ನೀ ಏನು ಇರ್ತೀವ? ನೀ ಎಷ್ಟು ದಿವಸ ಇರ್ತೀವಿ? ನೀನು ಒಂದು ವಚನದೊಳಗೆ ನಿನ್ನ ಅಪ್ಪನಂಗೆ ಮಾತಾಡ್ತೀನಿ. ನಿಮ್ಮ ಅಪ್ಪನಂಗೆ ಬಿಡು, ನಿಮ್ಮ ಅವನಕ್ಕಿಂತ ನಿಮ್ಮ ಅಪ್ಪನಕ್ಕಿಂತ ಹೆಚ್ಚು ಮಾತಾಡೋದು ನನ್ನ ಶಕ್ತಿ ಅದ. ನಾ ಒಂದು ಕ್ಯಾಂಡಿಡೇಟ್ ಅದೀನಿ, ನಿನ್ನ ಮನೆಯದ ನೀ ಅಷ್ಟೇ ಮಾಡಂತ. BLA 1 ನಾ ಅತಿ ಕಥ BLA 1 ಅದೀನಿ. ನನ್ನ ಪಾರ್ಟಿಲಿಂದ ಅದೀನಿ. ನನ್ನ ಪಾರ್ಟಿಯಾಗ 285 ಮಾಡೋದು ಹಕ್ಕು ನನಗದ, ತೆಗೆದು ಹಕ್ಕು ನನಗದ. ನೀ ಯಾವ ಪಾರ್ಟಿಲಿಂದ ಮಾಡಿ BLA 2 ನೀ ಏನು ದಳದೊಳಗದಿ, ಏನು BJPದೊಳಗದಿ? ಕಮಿಷನರ್ನು ಉತ್ತರ ಹೇಳಬೇಕು, MLA ಹೇಳಕತ್ತಾನಲ್ರಿ ಅವನು ಉತ್ತರ ಹೇಳಬೇಕು. ಕೈಗೆ ಹಿಂಗೆ ಹಚ್ಚಿ ತಲೆಗೆ ಮುಸ್ತಾರಂತ ಹೋಗ್ತೈತಂತ. ಇದು ಮಾಡೋರು ಯಾರ? ಎಲ್ಲ ಹಿಂದೂ ಮಂದಿಗೆ ತಗೋತಾರವ್ರು. ಹಿಂದೂ ಮಂದಿ ಬಿಜಾಪುರ ಸಿಟಿ ಅವ್ರು ಯಾರೂ ಇಲ್ಲ. ಹೊರಗಿಂದ ಮಾಡಿದ್ದು, ಬೋಕಸ್ ಮಾಡಿದ್ದು ನನಗೆ ಛೀಮಾರಿ ಹಾಕ್ಯಾರ ಅಂದಾರ. ನಾವೊಂದು 3,000 ಪೇಜ್ ಅದ, ಅದರಾಗ ಒಂದು ಸಹಿ ಬಿಟ್ಟಿನಂತ ನಂದು ರಿಜೆಕ್ಟ್ ಆಗೈತಿ. ಅದನ್ನು ರಿಜೆಕ್ಟ್. ಈ ಸಿದ್ಧ ಸಿರಿ ರೊಕ್ಕ ತಗೊಂಡು ಅಲ್ಲಿ ಒಳಗಿಂದ ಪೇಜ್ ಹರಿದು ಬೇರೆ ಪೇಜ್ ಹಾಕ್ಲಾಕಚ್ಚಾರ. ಗೌಡ್ರ ಇಂಥವು ನೀವು ನಾಟಕ ಮಾಡೋದು ನಮ್ಗೆ ಗೊತ್ತಿಲ್ಲ. ಇವು ಎಷ್ಟು ಮಂದಿಗೆ ನೀವು ಮಾಡ್ತೀರಿ ನಿಮ್ದು ಏನು ನಮ್ಗೆ ಗೊತ್ತಿಲ್ಲ. ಅಮಾಯಕ ಮಂದಿಗೆ ಏನೇನು ಮಾಡಿರಿ ಗೊತ್ತಿಲ್ಲ. ಕಪಿಲ್ ಸಿಬ್ಬಲ್ ಕೊಟ್ಟಾರ, ಭಾರಿ ಮಾಡಿದ್ರಿ. ಕಪಿಲ್ ಸಿಬ್ಬಲ್ ಹೆಸರು ಹೇಳಿದ್ರು. ನಾ ಇಲ್ಲಿಂದ ನಂದು ಹೈಕೋರ್ಟ್ದೊಳಗಿಂದ 3,000 ಗಟ್ಟ ಅದ ರೀ. ನಿಮ್ಗೆ ನಾನು ಪೇಪರ್ನು ಕೊಡ್ತೀನಿ. ಸಹಿ ಇಲ್ಲ ಅಂತ ರಿಜೆಕ್ಟ್ ಆಗೈತಿ. ಕೇಸ್ ನಡೆದಿಲ್ಲ, ಕೇಸ್ ನಡೀಲಿಲ್ಲ, ಕೊಟ್ಟಿಲ್ಲ. ಇವರು ಸಿದ್ಧ ಸಿರಿ ಬಲ್ಲಿ ರೊಕ್ಕ ಭಾಳ ಅದಾವ. ಯಾರ್ದಾರ ರೊಕ್ಕ ಯಾರ ರಾಜ ಮಾಡ್ಲಾಕತ್ತಾರ. ಅದ್ರಾಗಿಂದ ಪೇಪರ್ ಹರಿದಾರ, ನಂದು ಒಂದು ಸಹಿ ಇಲ್ಲ ಅಂತ. ಮತ್ತು ಕೇಸ್ ನಂಬರ್ನು ಕೊಡ್ತೀನಿ, ಪೇಪರ್ನು ಕೊಡ್ತೀನಿ. ನೀವು ಪಾಕಿಸ್ತಾನ ಮಾಡ್ಲಾಕ ಹೊಂಟಿರ ಅಂತ ಹೇಳ್ತೀರಿ. ಪಾಕಿಸ್ತಾನ ಝಂಡಾ ಹಚ್ಚಿದವ್ರು ಯಾರು? ಮರ್ದಿವ್ಸ ಪಾಕಿಸ್ತಾನ ಝಂಡಾ ತಗೊಂಡು ಮೆರವಣಿಗೆ ಯಾರು ಮಾಡಿದ್ರು? ಪಾಕಿಸ್ತಾನ ಝಂಡಾ ತಗೊಂಡು ಮೆರವಣಿಗೆ ಯಾರು ಮಾಡಿದ್ರು? ಅದು ಝಂಡಾ ಯಾರು ಹೊಲ್ದಿದ್ರು? ಮೆರವಣಿಗೆ ತೆಗ್ದಿದ್ದು ಯಾರು? ಮನಗಳಿವೆ, ಟಿಪ್ಪು ಸುಲ್ತಾನ್ ಸರ್ಕಲ್ ಎಲ್ಲಾರು ಹಚ್ಚಿದವ್ರು ಯಾರು? ಬಸವನಗೌಡ್ರೆ 100ಕ್ಕೆ 100 ನಾವು ಹೇಳ್ತೀವಿ. ಅಟ್ಟು ನೀವು ಹಚ್ಚಿಲ್ಲ ಅಂದ್ರೆ CBI ಕೊಡ್ರಿ ಅಂತ ಹೇಳ್ರಿ. ನಾ ಕೇಸ್ ಚಾಲು ಆಗ್ತೈತಿ. ಯಾಕೆ ನೀವು ಕೊಡಂಗಿಲ್ಲ? ಈ ಅಮಾಯಕ ಹಿಂದೂ ಮಂದಿದು ನಾವು ಹೊಣೆಯಾಗಿ ಬಿಡಂಗಿಲ್ಲ. ಹಿಂದೂ ಮಂದಿನೂ ನನಗೆ 25,000 ಓಟ್, 20,000 25,000 30,000 ಓಟ್ ಹಾಕ್ಯಾರ. ಮುಸಲ್ಮಾನ್ ಮಂದಿನೂ ಹಾಕ್ಯಾರ. ಅವ್ರ ಸಲುವಾಗಿ 86,000 ಓಟ್ ತಗೊಂಡಿನಿ. ನಾ ಕಂಟಿನ್ಯೂ ಬಿಜಾಪುರ ಸಿಟಿ ನಂದದ. ನಾ ತಿರುಗಾಡ್ತೀನಿ. ಯಾರ ಅಪ್ಪನ ಸಿಟಿ ಇಲ್ಲ. ಬಸವನಗೌಡ್ರ ನಿಮ್ಮ ಮನೆ ಕಾಂಪೌಂಡ್ ನಿಮ್ಮದು. ನೀ ಯಾರು ಹೇಳೋರು ಮಂದಿಗೆ? ನಿನ್ಗೇನು ಬ್ಯಾಡ ಅಂದೀವಿ ನಾವು ತಿರ್ಗಾಳಕ್ಕೆ? ಹೋಗ್ರಿ ತಿರ್ಗಾಡ್ರಿ. ನಾವೇನು ಬ್ಯಾಡ ಅಂದೀವೇನ? ಬರೇ ಪಾಕಿಸ್ತಾನ್ 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 ಅಂತಾರ. ಪಾಕಿಸ್ತಾನ್ ಏಜೆಂಟ್ರ ಅದಾರ ಇವ್ರ ಮನ್ಯಾಗ ಏನದ? ಮತ್ತೇನು ಹಿಂದೂ ಮುಸ್ಲಿಮೇ ಅದ. ಅದು ಬಿಟ್ಟು ಬುರ್ಕಾ ಗಡ್ಡ, ಅದು ಬಿಟ್ಟು ಏನು ನಗರದ ಏನು ಅಭಿವೃದ್ಧಿ ಆಗೈತ್ರಿ? ಏನು ಮಾಡ್ಯಾರ ಇವ್ರು? 8 ವರ್ಷದೊಳಗೆ ಏನು 1 4 ರೋಡ್ ಮಾಡ್ಯಾರ. ಉಳ್ಕಿದ ರೋಡ್ಗೆ ನೀವು ತಿರ್ಗಾಡ್ತೀರಿ. ಅಲ್ಲಿ ಎಲ್ಲ ಕಾಸ್ಟ್ ಅವ್ರು ಇರ್ತಾರೆ. ಒಂದೇ ಕಾಸ್ಟ್ ಎಲ್ಲೂ ಇರಂಗಿಲ್ಲ. ಎಲ್ಲ ಕಾಸ್ಟ್ ಅದ. ಆ ಎಲ್ಲ ಕಾಸ್ಟ್ ಅವರು ಓಣಿಯವರು ಬಸವನಗೌಡ ಹೆಸರಲ್ಲಿ ವೈಕೋಲ್ ಹಾಕತ್ತಾರ. ಎಂಥವ್ರೆ ಆರಿಸ್ತಂದೀವಿ. ಮತ್ತು ಹೇಳ್ತಾರ ಅವರು, ಈಗ ಅವರು ಪಾಕಿಸ್ತಾನ, ನಾವು ಪಾಕಿಸ್ತಾನ ಇಲ್ಲ, ನಮ್ಮ ಇಂಡಿಯಾ ನಮ್ಮ ದೇಶದ. ನಾವು ಕರ್ನಾಟಕದೊಳಗಿಟ್ಟಿವಿ, ಬಿಜಾಪುರದೊಳಗಿಟ್ಟಿವಿ, ಹುಟ್ಟಿವಿ. 800 ವರ್ಷದಿಂದ ನಮ್ಮ ಅಪ್ಪ ಮುತ್ತೆ ಅಂದು ಆಸ್ತಿ ಪೇಪರ್ ಅದಾವ. ನಾವು ಇರೋದು ಇಂಡಿಯಾದೊಳಗೆ, ಕರ್ನಾಟಕದೊಳಗೆ, ಬಿಜಾಪುರದೊಳಗೆ ಹುಟ್ಟಿವಿ.
ನಮ್ಮ ಖಾನ್ದಾನ್ದೇ 800 ವರ್ಷದಿಂದ ಇತಿಹಾಸದ ಇಲ್ಲಿ. ಬಸನಗೌಡ್ರ ನೀದು ಹೋಟಿನ ಸಲುವಾಗಿ ಪಾಕಿಸ್ತಾನ, ಇಂಡಿಯಾ, ಮುಸಲ್ಮಾನ, ಹಿಂದೂ ಮಂದಿಗೂ ನಾವು ಕೈ ಜೋಡಿಸಿ ಅವ್ರು ನಮ್ಗೆ ಹೋಟ್ ಹಾಕ್ಯಾರ. ಅವ್ರ ಸಲುವಾಗಿ ನಾವು ರಾತ್ರಿ ಹಗಲು ದುಡಿತೀವಿ. ನೀವೇನು ನೀವು ಹೊಟ್ಟಿನ ಸಲುವಾಗಿ ಮಾಡ್ರಿ, ಇದು ರಾಜಕೀಯ ಬಿಡ್ರಿ. ಮಳ್ಳಿಲ್ಲ ಮಂದಿ ಇದ್ಕಿತ್ ಮೊದಲು ನಿಮ್ಮ ಕೈಯಾಗ ಬಂದರು, ಟ್ರೇನ್ ಸುಟ್ಟಿದ್ದವ, ಅವ ಉರುಳು ಹಾಕೊಂಡು ಅವ ಸತ್ತ. ಟ್ರೇನು ಸುಟ್ಟಿಸಿದವ್ರಿ ಇವ್ರೆ. ಅಮಾಯಕ ಮಂದಿ ಜೈಲ್ಗೆ ಹೋದ್ರು. ಇದು ಬಿಡ್ರಿ ರಾಜಕೀಯ. ನಿಮ್ದು ಭಾಳ ದಿವಸ ಇದು ಜಾತಿ ಮ್ಯಾಗ ಹಿಂದೂ, ಮುಸಲ್ಮಾನ್, ಪಾಕಿಸ್ತಾನ ಇದು ಬಿಟ್ಟು ಅಭಿವೃದ್ಧಿ ಮಾಡ್ರಿ. ನಿಮ್ಗೆ ಬಿಜಾಪುರ ಸಿಟಿ ಅವರು ಅರಸ್ ಕೊಟ್ಟಾರ, ಅದನ್ನು ಹೆಂಗೆ ಬೋಕಸ್ ಅರಸ್ ಬಂದಿರಿ. ನಿಮ್ಮಲ್ಲಿ ಪ್ರೂಫ್ ಇಲ್ಲ ಅಂದ್ರೆ ತೋರಿಸ್ತೀನಿ. ಪ್ರೂಫ್ ನಿಮ್ಗೆ ಲಾರೆ ಮೊಬೈಲ್ ನಾವು ಹಿಡ್ದಿದ್ದು ನಮ್ಗೆ ರಿಜೆಕ್ಟ್ ಆಗೈತಿ. ಛೀಮಾರಿ ಹಾಕ್ಯಾರ, ನಮ್ಗೆ ಛೀಮಾರಿ ಹಾಕಿಲ್ಲ. ಕೇಸ್ ನಡೆಸ್ಲಾಕ ಕೊಟ್ಟಿಲ್ಲ. ಪೇಪರ್ ಹರ್ಕೊಂಡಾರ, ಅದನ್ನು ಸಿದ್ಧಿಸಿರಿ ರೊಕ್ಕ ಹಚ್ಚಿ. ಇದು ನಾವು ಕೆರಿ ಬಲ್ಲಿ ಹಿಡ್ದಿದ್ರಿ. ಇದು ಇನ್ನ ಭಾಳ ಪ್ರೂಫ್ ಅದಾವ. ಗಚ್ಚಿನ ಕಟ್ಟಿ ಕಾಲನಿ ಅದ, ನೀಲಾನಗರ, ನ್ಯಾಮದೇವ್ ನಗರದೊಳಗೆ 200 ಹೋಟ್ ಈ ಪಾನಿಪುರಿ ಮಾರ್ತಾರ್ರಿ, ಅವ್ರು ಹೋಟ್ ಮಾಡ್ಯಾರ. ಅದು ನನ್ನ ಬಲ್ಲಿ ಪ್ರೂಫ್ ಅದ, ಎಲ್ಲ ನಾ ಕೊಡ್ತೀನಿ. ಈಗ ಎಲ್ಲಿ ಹೋಗೋರು ನೀವು? ಈಗ ಓಡಾಡ್ತಿದ್ರಿ ಯಾಕ? ನಾವೆಲ್ಲ ವಿಡಿಯೋ ಮಾಡತ್ತಾರ ಅಂತೇಳಿ. ಎಷ್ಟು ಜನ ಓಡಾಡ್ರಿ? ನಾವು ಓಡ್ಯಾರ ಸರ್. ಎಲ್ಲಿಗೆ ಇಂಥ ಪೊಲೀಸ್ ಸ್ಟೇಷನ್ದೊಳಗೆ ಹಿಡಿದು ಕೊಟ್ಟಿದ್ದದ ಎಲ್ಲ ಅದ. ನಿಮ್ಮ ರಾಜಕೀಯ ಡಿಪಾರ್ಟ್ಮೆಂಟ್ನು ನಿಮ್ಮ ಗೂಡ್ ಇತ್ತು, ನೀವು ಮಾಡಿರಿ. ನಾನು ಕಾಂಗ್ರೆಸ್ ಪಾರ್ಟಿಲಿ ದಬ್ಬಾಳಿಕೆ ಮಾಡ್ಲಿಕ್ಕತ್ತಿಲ್ಲ. ನಿಮ್ಮಂಗೆ ಗುಡ್ಡಾಗಿಡಿ, ನಿಮ್ಮಂಗೆ ಸುಳ್ಳು ಮಾಡೋರಿಲ್ಲ ನಾವು. ನನಗೆ ಏರಿಯಾ ಗೊತ್ತಿಲ್ಲ ಸರ್. ರಾತ್ರಿ ಬಂದೀವಿ, ಏರಿಯಾರ ಗೊತ್ತಿಲ್ಲ. ಚಿಂಚೋಳಿದವ್ರು ಡೂಪ್ಲಿಕೇಟ್ ವೋಟ್ ಮಾಡಕ್ ಬಂದಿದ್ರು ಸರ್. ಇದೆಲ್ಲ ದಾಖಲೆ ಐತಿ, ಇಟ್ಕೊಂಡು ನೀವು ಅದನ್ನ ಕೇಸ್ ಮಾಡಿದ್ರಿ ಅಂದೇನೋ? ಕೇಸ್ ಮಾಡೀನ್ರಿ. ನಿಮ್ಗೆ ಇದೇ ಹೇಳಿಕತ್ತೀನಿ, ಕೇಸ್ ನಂಬರ್ ಕೊಡ್ತೀನಿ. ಸಹಿ ಇಲ್ಲಂದ್ರೆ ಇದು ಕೇಟದೊಳಗೆ 3000 ಪೇಜ್ ಅದ ರೀ. ಏನು ಮಾಡ್ಯಾರಿ, ಸಹಿ ಮಾಡಿದ್ದು ತಕೊಂಡು ಬ್ಯಾರೆ ಹಾಕ್ಯಾರ. ವಕೀಲ್ ಕಡೆ ಫೈಟ್ ಮಾಡ್ಸಿನ್ರಿ. ಇಲ್ಲಿ ತಳಗೇನಾಗ್ತೈತಿ ಅದೇ ಹಾಕೋತ್ ಹೋಗ್ತೈತಿ. ಇಲ್ಲಿನೂ ಸಿದ್ಧಶ್ರೀ ರೊಕ್ಕ ಹತ್ಯಾವ. ಇದಕ್ಕೂ ಇವರು ತಾವೇ ಮುಂದೆ ಹೋಗ್ಕೋತ್ ಹೋಗ್ಯಾರ. ಡಿಸಿಷನ್ ನಿಮ್ ಗೂಡ್ ಪ್ರೂಫ್ ಗೂಡ್ ಕೊಡ್ತೀನಿ, ಏನಾದ್ರೂ ಪ್ರೂಫ್ ಗೂಡ್ ಕೊಡ್ತೀನಿ. ನನ್ನ ಬಲ್ಲಿ ಎಲ್ಲ ಪ್ರೂಫ್ ಅದಾವ. ಕೋರ್ಟ್ದೊಳಗೆ ಮಾಡೀನ್ರಿ. ಕೋರ್ಟ್ದೊಳಗೆ ರೀ ಏನು ಮಾಡ್ಯಾರಿ, ವಕೀಲರಿಗೆ ಸಟ್ ಮಾಡಿ ಪೇಜೆ ಬೇರೆ ಹಾಕಿಸಿ ಅದೇ ಒಂದು ಸೈ ಮ್ಯಾಗ ಹೆಂಗೆ ಇದು ಆಗ್ತೈತ್ರಿ. 3000 ಸೈ ಮಾಡಿದ್ದು. ಸರಿ, ಅದ ಈಗ ಏನೋ ಪಾಕಿಸ್ತಾನ ಧ್ವಜ ಹಾರಿಸಿ ಇದು ಮಾಡಿರ್ತಾರ. ನಿಮ್ದೇ ಸರ್ಕಾರ, ನಿಮ್ಮವರೇ ಗೃಹ ಸಚಿವರದಾರ. ಅದ್ರ ಬಗ್ಗೆ ಅವ್ರಿಗೇನು ಅವ್ರನ್ನ ಗೃಹ ಸಚಿವರಿಗೂ ಬರ್ತೀವಿ ನಿಂದರಿ. ಒಂದು ತನಿಖೆಗೆ ಆದೇಶ ಮಾಡ್ರಂತ ಅದನ್ನು ಹೇಳಿವಿ. ಇವರೊಂದು ಮಾಮೂಲಿ MLA ಅದಾರೆ, ಈಗೇನು ಮಿನಿಸ್ಟರ್ ಇಲ್ಲ. ಅವ್ರಿಗೆ ಯಾಕೆ ಬೇಕು ಸೆಕ್ಯೂರಿಟಿ? ಅವ್ರಿಗೆ ಯಾಕೆ ಬೇಕು? ಅವರು ಬರೇ ಒಂದು MLA ಅದಾರೆ. ನನ್ಗಂತಾರೆ ನಾ ಯಾರದಿನ ಅನ್ನೋದು ಗೊತ್ತಿಲ್ಲ, ಮನಿದು ಅಷ್ಟೇ ನೋಡ್ಬೇಕಂತ. 86,000 ನನಗೆ ಓಟ್ ಹಾಕ್ಯಾರ. ಅವ್ರ ಸಲುವಾಗಿ ರಾತ್ರಿ ಆಗಲ್ಲ ನಾ ದುಡಿತೀನಿ. ಅವ್ರಿಗೆ ಕಷ್ಟ ಸುಖಕ್ಕೆ ನಾ ಹೋಗ್ತೀನಿ, ನನ್ನ ಕಷ್ಟ ಸುಖಕ್ಕೆ ಅವ್ರು ಬರ್ತಾರೆ. ಮತ್ತು ಇಂಥ MLAಗೆ ಅದೇ ನಾವು ನಮ್ಮ ಗೃಹ ಮಂತ್ರಿಗೆ ಹೇಳಿಕತ್ತೀವಿ, ಇವ್ರು ಏನದಾರ ಎದಕ್ಕೆ ಕೊಟ್ಟಿರಿ ಅದು ತೆಗಿ ಅಂತ ನಾನು ನನ್ನ ಲೆಟರ್ ಪ್ಯಾಡ್ ಮ್ಯಾಗ ಕೊಡ್ಲಿಕ್ಕತ್ತೀನಿ. ಕಮಿಷನರ್ಗೆ DCಗೆ ಇವ್ರು ಕೊಡ್ತೀನಲ್ಲಕತ್ತಾರ. ಆಲ್ರೆಡಿ ನಾ ಗೋಲ್ ಗುಮ್ಮಟ್ಲಿಂದ ಈ ಕಾಡಿಂದ ಏನು ಓಟ್ ಬಂದವ ಅದು ಡಿಲೀಟ್ ಮಾಡಂತ ಕೊಟ್ಟಿನಿ. ಗಚ್ಚಿನ ಕಟ್ಟಿ ಕಾಲನಿ, ನೀಲಾನಗರ್, ನಾಮದೇವ್ ನಗರ್, ಜ್ಯೋತಿ ಪೈಪ್ ಫ್ಯಾಕ್ಟ್ರಿ, ಅಮಾಲ್ ಕಾಲನಿ, ಯೋಗಾಪುರ್, ಯಾಕೆ ಹಳ್ಳಿಲಿಂದ ಬಂದಾವ. ಅವರು ಮನೆ ಇರ್ಲಿಕ್ಕಂದ್ರೆ ಇದು ನಾವು ಓಪನ್ ಬಂದಾಗಿಂದ ಹೇಳಿಕತ್ತೀನಿ. ನಂದು
ಯಾವ ಓಣಿಗೆ ಹೋಗಿ ನಾ ಓಣ್ಯಾಗ ನಾ ಹೇಳಿನಿ ಸತ್ತವ್ರದ್ದು ತೆಗೀರಿ. ಇಲ್ಲಿ ಸಿಟಿದೊಳಗೆ ಇದ್ದವ್ರು ಹಿಂದೂ ಮುಸಲ್ಮಾನ್ಗರು ಇಡ್ರಿ, ಅವ್ರಿಗೆ ಯಾರು ಅರಸ್ಲಿ, ಹೊರಗಿನ ಬಂದವ್ರಿಗೆ ಮೊದಲು ತೆಗೀರ ಅಂತ ಹೇಳ್ರಲ್ಲ. ಮತ್ತು ನಾಲ್ಕಲ್ಲಿಂದ ಇಲ್ಲಿ ನೀವು ಮನೆ ಇಲ್ಲಿ ಶಿಫ್ಟ್ ಮಾಡ್ಕೊರ ಅಂತ ಹೇಳ್ತಾರೆ. ಯಾಕೆ ನಿಮ್ಗೆ ಇಲ್ಲಿ ಸಿಟಿ ಹಿಂದೂ ಅವ್ರ ಮ್ಯಾಗ ಇದು ಇಲ್ಲ, ವಿಶ್ವಾಸ ಇಲ್ಲ? ಎಲ್ಲರೂ ಮನುಷ್ಯರೇ, ಯಾರು ಗುಂಡಾಗಿರಿ ಮಾಡಂಗಿಲ್ಲ. ಯಾಕೆ ಗುಂಡಾಗಿರಿ ಬಸನಗೌಡ ಹೇಳ್ತಾರೆ, ಅವ್ರ ಬಲ್ಲಿ ಎಲ್ಲ ಬೇಲೋ ಬಲ್ಲಿ ಮೊಬೈಲ್ ಅದ, ಒಂದು ಮೊಬೈಲ್ದೊಳಗೆ ಕಂಪ್ಲೀಟ್ ಆಗ್ತೈತಿ. ಬಸನಗೌಡ್ರ ಇದು ಇಂಡಿಯಾ ಪಾಕಿಸ್ತಾನ ಹಿಂದೂ ಮುಸಲ್ಮಾನ್ ಮಾಡೋದು ಬಿಡ್ರಿ, ರಾಜಕೀಯ ಮಾಡ್ರಿ. ನಿಮ್ಗೆ ಮಂದಿ RS ಕೊಟ್ಟಾರ 34 ವಾರ್ಡ್ದೊಳಗೆ ಕೆಲಸ ಮಾಡ್ರಿ. ಒಂದು 3 ವಾರ್ಡ್ ಅರ್ಧ ಮಾಡ್ತಾವ, ಅಲ್ಲಿಂದ ಹೊಟ್ಟು ಇಲ್ಲಿ ಹಾಕೊಂಡಿರಿ. ಅವ್ರಿಗರೆ ಒಂದು ಸ್ವಲ್ಪ ಚಲೋ ಹೋಗ್ರಿ, ಶಿಕಾರ ಖಾನೆಗೆ ಹೋಗ್ರಿ, ಅದೇ ಗಚ್ಚಿನ ಕಟ್ಟಿ ಕಾಲ್ನಾಗ ಹೋಗ್ರಿ, ಅಲ್ಲಿಂದ ಹೊಟ್ಟು ಮಾಡ್ಕೊಂಡಾರ, ಒಂದು ರೋಡರೇ ಮಾಡ್ಯಾರ ಕೇಳ್ರಿ. ಸರ್ಕಾರ ನಮ್ದದ ರೀ ಅಧ್ಯಕ್ಷ ಸಾಹೇಬ್ರೆ. ಮೈನಾರಿಟಿದು ಫಂಡ್ ನಾವು ಹಾಕೊಂಡ್ ಬಂದೀವಿ. ಮೈನಾರಿಟಿ ಫಂಡ್ ಬೇರೆ ಕಡೆ ಹಾಗಾರಿ ಇದೇ ಹುಡ್ಕೋ ರೋಡ್ ಸ್ಯಾಂಕ್ಷನ್ ಮಾಡಿದ್ರು. ನಾವೊಂದು ಮೈತ್ರಿ ಹಾಕ್ದೊಳಗೆ ಕೇಳ್ದೆ, ಇನ್ನ 16 ತಿಂಗಳದ ಪೂಜಾ ಮಾಡಿದ್ರು, ಅದು ಕ್ಯಾನ್ಸಲ್ ಯಾಕಾತು? ಕ್ಯಾನ್ಸಲ್ ಯಾಕಾತ್ರಿ? ಹುಡ್ಕೋ ರೋಡ್ ಪೂಜಾ ಮಾಡಿದ್ರು, ಯಾಕೆ ಕ್ಯಾನ್ಸಲ್ ಆತು? ಇನ್ನ 16 ತಿಂಗಳದು ರೋಡೇ ಮಾಡಿದ್ದದ, ಇನ್ನ 16 ತಿಂಗಳ ತನಕ ಗ್ಯಾರಂಟಿ ಅದ. ಏನು ಕಳಪೆ ಕಾಮಗಾರಿ ಆಯ್ತು? ಹುಡ್ಕೋ ರೋಡ್ದು ಪೂಜಾ ಮಾಡಿದ್ರು, ನೀವು ಪೂಜಾ ಹೋಗಿರಿ ಓಪನಿಂಗ್, ಅದು ಯಾಕಾಗಿಲ್ಲ? ಮಾಡಬೇಕಿತ್ತು. ಏನದು ಕಳಪೆ ಕಾಮಗಾರಿ ಆಗಿತ್ತು, ಕೋಟ್ಲಿಂದ ಅಲ್ಲಿ ತನ 2 ವರ್ಷ ಆಗಿಲ್ಲ ರೋಡ್, ಮತ್ತು ಅದಕ್ಕೆ 3,500 ಹಾಕಿ ಪೂಜಾ ಮಾಡ್ಯಾರ. ಯಾಕೆ ಕಳಪೇಕು? ಕಾಂಟ್ರಾಕ್ಟರ್ ಮ್ಯಾಗ ಬ್ಲ್ಯಾಕ್ ಲಿಸ್ಟ್ ಹಾಕಿ ಅವ್ನ ಮ್ಯಾಗ ಕೇಸ್ ಮಾಡಬೇಕಿತ್ತವ್ರು. ಅದು ಫಂಡ್ ಒಯ್ದು ಮತ್ತೆ ಬೇರೆ ಕಡೆ ಹಾಕಿದ್ರು. ಸರ್ಕಾರ ನಮ್ದದ ರೀ. MLA ಓಪನಿಂಗ್ MLA ಹೋಗ್ಬೇಕು, MLA ರೋಡ್ ಆಗಬೇಕು. ಈಗ ಚಲೋ ರೋಡ್ ಇದೇ, ಎಷ್ಟು ಸುನಾರ್ ಬಜಾರ್ದವ್ರ ತ್ರಾಸತ್ತು ಚಲೋ ರೋಡ್ ಅಡ್ಡಿ. ನೀವು ಯಾವ ರೋಡ್ ಇಲ್ಲ ಆ ರೋಡ್ ಮಾಡ್ರಿ. ನಮ್ಮ ಏರಿಯಾದೊಳಗೆ ಮಾಡ್ಲಿಕ್ಕಂದ್ರೆ ಅಲ್ಲಿ ಹಿಂದೂ ಮುಸಲ್ಮಾನ್ ಎಲ್ಲ ಬ್ರಾಹ್ಮಣ ಎಲ್ಲಾರು ಅದಾರ, ಅವ್ರು ಬಿಡ್ರಿ. ನಿಮ್ಮರೇ ಚಲೋ ರೋಡ್ ಮಾಡ್ಕೋರಿ. ಅದೇ ರೋಡ್ ಅದೇ ಮಾಡಿ ಅಲ್ಲೇ ಕಮಿಷನ್ ತಗೊಳ್ದು ಹೆಂಗೆ? ಸರ್, ನಿಮ್ದು ಇದ್ರೊಳಗೆ ರಾಜಕೀಯ ವೈಯಕ್ತಿಕ ಹಿಂದೂ ಮುಸ್ಲಿಂ ಜನರಿಗೆ ಯಾಕೆ ತಪ್ಪ? ನಾವು ಮಾಡ್ಲಿಕ್ಕತ್ತಿಲ್ರಿ. ನಮ್ಗೆಲ್ಲ ಹಿಂದೂ ಮಂದಿನೂ 25-30 ಸಾವಿರ ಓಟ್ ಆಗ್ಯಾರ, ಮುಸಲ್ಮಾನ್ ಮಂದಿನೂ ಹಾಕ್ಯಾರ, ಎಲ್ಲ ಕಾಸ್ಟ್ ಮಂದಿ ಹಾಕ್ಯಾರ. ನಾವು ಹಿಂದೂ ಮುಸ್ಲಿಂ ಮಾಡ್ಲಾಕ್ ಹೋಗಂಗಿಲ್ಲ. ಸಿಟಿ MLA ನಿನ್ನೆ ಮಾಡ್ಯಾನ ಅಂತ ಹೇಳಿಕತ್ತೀವಿ. ನಾಳೆಗೆ ಅವ್ರು ಮಾಡಿದ್ರೆ ನಾಡ್ದು ಮತ್ತೆ ನಿಮ್ಗೆ ಕರಿತೀವಿ, ನಿಮ್ಮ ಕೈ ಜೋಡಿಸಿ ಹೇಳ್ತೀವಿ, ನೀವು ಬರ್ಬೇಕು ನಮ್ಮಲ್ಲಿ. ಇದು ಕಂಟಿನ್ಯೂ ಆಗೋದು ಈಗ. ಸರ್, ಈಗ ನೀವು ಡೂಪ್ಲಿಕೇಟ್ BL ಹಿಡಿದಿದ್ರಲ್ವಾ? ಹೌದ್ರಿ, ಹೌದು. ಓರ್ನಲ್ ಇಲ್ಲ, BLA 2. ಅವ್ರ ಮೇಲೆ ಡೂಪ್ಲಿಕೇಟ್ ಅದಾನ, ಇವ ಅನೈತಿಕವಾಗಿ ಬಂದಾನ, ಇಲ್ಲಿ ಸಿದ್ಧಸೇರಿಯಿಂದ ಬಂದಾನ ಅಂತ ನೀವು ಕಂಪ್ಲೇಂಟ್ ಯಾಕೆ ಮಾಡ್ಲಿಲ್ಲ? ಕಂಪ್ಲೇಂಟ್ ನಾವು ಕಮಿಷನರ್ ಮಾಡಿ ಕಂಪ್ಲೇಂಟ್ ಪೊಲೀಸ್ ದೂರ ದಾಖಲೆ ಸಲ್ಲಿಸಬೇಕಾಗಿತ್ತು. ಪೊಲೀಸ್ ದೂರ ದಾಖಲೆ BLA ಮಾಡಬೇಕು, BLA 1 ಮಾಡಬೇಕು. ನಾವು ಮಾಡ್ಲಾಕ್ ಹೋದ್ರೆ ನಾವು ಪ್ರೂಫ್ ಗೂಡ ಪೇಪರ್ ಗೂಡ ಕಮಿಷನರ್ ಕೊಟ್ಟಿವಿ. ಕಮಿಷನರ್ ನೀವು ಕೇಸ್ ಮಾಡ್ಬೇಕಂತ, ಕಮಿಷನರ್ ಕೇಸ್ ಮಾಡ್ತೀನಿ ಅಂತ ನಿನ್ನೆ ನಾವು DC ಸಾಹೇಬ್ರ ಬಲ್ಲಿ ಹೋಗೋರಿದ್ರು. ಆಕ್ಷನ್ ತಗೊಂಡಿಲ್ಲ, ಒಂದು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿಲ್ಲ, ಇಂಥವ್ರು ಇದರ ಹೇಳಿಲ್ಲ. ಅದ್ರ ಕುರಿತಾಗಿ ಏನು ನೀವು ಮನವಿ ಕೊಟ್ಟಿದ್ದು ಒಂದು ಜೆರಾಕ್ಸ್ ಪತ್ರಿಕಾಗೋಷ್ಠಿ ಕೊಡಲಿಲ್ಲ. ಅವ್ರ ಕೈಯಾಗ ಕೊಟ್ಟು ನಾ ವಿಡಿಯೋ ಮಾಡಿ ನ್ಯೂಸ್ದೊಳಗೂ ಕೊಟ್ಟಿನಿ. ಅವ್ರ ಬೋನವ್ರ ಬಲ್ಲಿ ಕೊಟ್ಟು ಕೇಸ್ ಮಾಡ್ತೀನಿ. ನಾ DC ಸಾಹೇಬ್ರ ಬಲ್ಲಿ ಹೋಗ್ತೀನಿ. ನಾನು DC ಸಾಹೇಬ್ರ ನಿನ್ನೆ ಎದ್ದಿದ್ದಿಲ್ಲ. ಈಗ ನಿಮ್ಮ ಮೀಟಿಂಗ್ ಮಾಡಿ ನಾ ಅಲ್ಲಿ ಹೋಗ್ತೀನಿ. ಇದಕ್ಕೆ ಏನು ಮಾಡ್ತೀರಿ? ಅವ್ರು BLA ಇದ್ದವ್ರು ಮಾಡಲಿ. ನಮ್ಮ ಹೊತ್ತು ಕಳು, ನಿಮ್ಮ ಹೊತ್ತು ಕಳು. ನೀವು ಆ ಕ್ಷೇತ್ರದ ಮತದಾರರಿದ್ದೀರಿ. ಹೌದು. ನೀವು ನಿಮ್ಮ ಜವಾಬ್ದಾರಿ ಆಗ್ತಾವ ಅಂತ ಡೂಪ್ಲಿಕೇಟ್ ಬಂದಾಗ ನೀವು ಅವ್ರ ಮೇಲೆ ಇಂಥವ್ರು ಬಂದು ಹಿಂಗ್ ಮಾಡಿ ಕೇಸ್ ಮಾಡ್ರಂತೆ ನಾವು ಹಿಡಿದು ತಿಳಿದೆ. ಯಾರು ಕೊಡಬಾರ್ದು ಅಂತ ಹೇಳಿದೆ. ಕೊಡಬಾರ್ದು, ನಾನೇ ಹಿಡಿದು ಕೊಟ್ಟು ಕೊಡ್ಲಿ ಬಿಡ್ಲಿ, ಅವ್ರು ಡಿಪಾರ್ಟ್ಮೆಂಟ್ಲಿ ಮಾಡ್ತಾರೆ. ನೀವು ಒಬ್ಬರ ಅಧಿಕಾರಿ, ನಾನೇ ಹೋಗಿ ಹಿಡಿದು ಕೊಟ್ಟಿನಿ. ಅವ್ರ ಕಮಿಷನರ್ ನಾ ಮಾಡ್ಬೇಕಾಗ್ತೈತಿ, ಈ BLO 1 ಮಾಡಬೇಕು, ನೀವು ಮಾಡ್ಲಾಕ್ ಹೋಗ್ಬೇಡ ನಾನು ಬಿಟ್ಟಿನಿ. ಕಮಿಷನರ್ಗೆ ಕೈಯಾಗ ಹಂಗೆ ಹಿಡಿದು ಪೇಪರ್ನ ಅವ್ನ ಕೈಯಾಗ ಕೊಟ್ಟಿನಿ, ನ್ಯೂಸ್ ಮಾಡಿ ಕೊಟ್ಟಿನಿ. ಏನಂದ್ರೆ ಸರ್ ಕಮಿಷನರ್ ಕೇಸ್ ಮಾಡ್ತೀನಿ, ಸಸ್ಪೆಂಡ್ ಮಾಡ್ತೀನಿ ಅಂದಾರ. ನೋಡ್ತೀನಿ. ಇಲ್ಲಿಕಂದ್ರೆ
ನೀವು ಹೆಂಗೆ ಮಾಡ್ಲಿಕ್ಕತ್ತೀರಿ ಇದು ಮಾಡಬೇಡ ಅಂತ ಹೇಳಿಕತ್ತೀವಿ. ಇದಕ್ಕಿಂತ ಮೊದಲು ನಮ್ಗೆ ಹೆಂಗೆ ಮಾಡಿರಿ ಹಿಂಗೆ ಮಾಡಿ ನೀವು ಎಲ್ಲಾರು ಸೋರ್ಸಿರಿ, ಇದು ಮಾಡಬೇಡ್ರಿ. ಅಧಿಕಾರಿಗಳು ಶಾಮೀಲ್ ಅದಾರ ಅಂತೀರೋ ಹೇಗೆ? ಇಲ್ಲ ಅಧಿಕಾರಿ ಇರ್ಲಿ, ಈಗ ನಿಮ್ಮ ಬೇಲ್ವ ಸರ್ಕಾರಿ ಅವ, ಅಲ್ಲಲ್ಲ ನೀವು ಅವರು OTP ಬೇರೆಯವ್ರ ಕೈಯಾಗ ಇವ್ರ ಕೈಯಾಗ ನನ್ನ ಕೈಯಾಗ ನಿಮ್ಮ ಕೈಯಾಗ ಕೊಟ್ರೆ ನೀವು ಡಿಲೀಟ್ನು ಮಾಡ್ತೀರಿ ಇಡ್ತೀನಿ. ಅಲ್ಲ ಇದ್ರಾಗ ಅಧಿಕಾರಿಗಳು ಶಾಮೀಲ್ ಅದಾರ, ಮತ್ತೆ ಡೂಪ್ಲಿಕೇಟ್ OTP ಇನ್ನೊಬ್ರ ಕೈಗೆ ಬರ್ತದ ಅಂತಂದ್ರೆ ಹೆಂಗ ಇದು? ಅದೇ ಕೇಳಿದಿವ್ರಿ ನಾವು ಅವ್ರಿಗೆ. ಅದಕ್ಕೆ ತೈಕ ನೀವು ಹಿಡಿದು ಕೇಳಿ ನಾವು ಕೊಟ್ಟಿವಿ, ಅವ್ರು ತನಿಖೆ ಮಾಡ್ತೀನಿ ನಾವು ಹೇಳ್ತೀವಿ. ಅವ್ರು ಬರ್ತಾರೆ ಗುಂಡಾಗಿರಿ ಯಾಕೆ ಮಾಡ್ತೀರಿ? ಇದು ಬಿಜಾಪುರದ 8 ವರ್ಷಲಿಂದ ಸುಧಾರಿಸ್ಯಾರ ಅಂತ. ಏನು ಸುಧಾರಿಸ್ಯಾರ? ಬ್ಯಾಂಕ್ ಸುಧಾರಿಸ್ಯಾರ, ಪರ್ಮಾಡ್ ಸುಧಾರಿಸ್ಯಾರ, ಮನೆ ಸುಧಾರಿಸ್ಕೊರ. ಏನು ಒಂದು ದೊಡ್ಡ ಫ್ಯಾಕ್ಟ್ರಿ ತಂದಾರ, ಒಂದು ಉದ್ಯೋಗ ತಂದಾರ. ಇದ್ದಿದ್ದೆ ಫ್ಯಾಕ್ಟ್ರಿಗೆ ಹೋಯ್ದು ಎಲ್ಲಾರ್ದು ರೊಕ್ಕ ಹಾಕ್ಯಾರ, ಫ್ಯಾಕ್ಟ್ರಿ ಬಂದದ. ಇಲ್ಲಿ ಏನಾರೇ ಬಿಜಾಪುರ ಸಿಟಿ ಮಂದಿಗೆ ಒಂದು ದೊಡ್ಡ ಕಾರ್ಖಾನೆ ತಂದಾರ, ಒಂದು ಉದ್ಯೋಗ ಕೊಟ್ಟಾರ. ಏನೋ ಹೈಪರ್ ಮಾರ್ಟ್ ಮಾಡ್ಯಾರ, ಅದೇ ಬಂದು ಬಿದ್ದೈತಿ. ಮತ್ತೇನು ಮಾಡ್ಯಾರ? ಜನರಿಗೆ ಒಂದು ಚಲೋ ಉದ್ಯೋಗ ಕೊಡ್ರಿ, ಚಲೋ ಉದ್ಯೋಗ ತರ್ರಿ ತಂದು ಬಿಜಾಪುರ ಸಿಟಿ ಮಂದಿ ನಿಮ್ಗೆ ಆರಿಸ್ಕೊಟ್ಟಾರ. ನೀವು ಬೋಕಸ್ ಮಾಡಿಲ್ಲ, ನೀವು ಭಾಳ ಸತಿ ಸಾವಿತ್ರಿ ಅದಿರಿ, ಪತಿ ಪವಿತ್ರಿ ಅದಿರಿ. ಹಂಗೆ ಮಾಡ್ತಾರವ್ರು. ಏನು ಶುಲ್ಕ ಎಕ್ದಮ್ ಖರೆ. ನಾವೇ ಬೋಕಸ್ ಯಾರ ಗುಡಿಯಾಗ ಕೂತು ಮಂದಿರದೊಳಗೆ ಕೂತು ಮಾಡಿಲ್ರಿ. ನೀವು ಎಲ್ಲ ಚಾನಲ್ದೊಳಗೆ ನನ್ನ ಬಲ್ಲಿ ಎಲ್ಲ ಕಡೆ ಅದ. ನಾವು ಯಾರು ಗುಡಿಯಾಗ ಕೂತಾರಂತನೂ ಹೇಳಂಗಿಲ್ಲ, ಮಸೂತಿ ಎಲ್ಲರೂ ಮಾಡ್ಲಾಕತ್ತಾರ. ಇದು ತೆಪ್ಪ ಮಾಡಿದ್ದು ನಾವು ತೆಪ್ಪ ಅಂತ ಹೇಳಿಕತ್ತೀವಿ. ಈಗ ಅವ್ರವ್ರ ಮನೆಗೆ ಕೊಡಬೇಕು, ಅವ್ರು ತುಂಬ ಕೊಡಬೇಕು. ಯಾರು ಬ್ಯಾಡ ಅಂತಾರೆ? ನೀವು ಬೋಕಸ್ ಮಂದಿ ತಂದು ಏನಾದರೂ ನೀವು ಅಲ್ಲಿ ಮನೆ ಬೇರೆಯವ್ರವ್ರು ಫೋನ್ ಮಾಡ್ಲಾಕತ್ತಾರ, ನೀವು ಅಲ್ಲಿ ಮಾಡ್ಲಾಕ್ ಹೋಗ್ಬೇಡ್ರಿ, ಬಿಜಾಪುರ ಸಿಟಿಯಾಗೆ ಮಾಡಿರಿ, ನಾವು ಬಾಡಿಗೆ ಕರಾರ ಪತ್ರ ಕೊಡ್ತೀನಿ, ಕೊಡ್ರಿ ನೋಡೋಣ. ನಾವು ಪೂರಾ ಮನೆ ಚೆಕ್ ಮಾಡ್ತೀವಿ, ಹೋಗ್ತೀವಿ. ನಮ್ಮ BLO ಅದಾರ, ಅವ್ರಿಗೂ ನಾವು ಕೇಳ್ತೀವಿ. BLOಗಳ ಮೇಲೆ ದಬ್ಬಾಳಿಕೆ ಮಾಡಕ್ಕೆ ಸಾಹೇಬ್ರೆ ನೀವು ಹಾಗೆ ಕೇಳ್ತೀರಿ. ಅವ ಒಂದು 3rd ಕ್ಲಾಸ್ MLA ಅದಾನ. BLO ಬಲ್ಲಿ ನಿಮ್ಮ ಬಲ್ಲಿ ವಾಟ್ಸಪ್ದೊಳಗೆ ಇಂಟರ್ನೆಟ್ದೊಳಗೆ ಕಂಪ್ಲೇಂಟ್ ಆಗ್ತೈತಿ. ನಿತ್ತಲ್ಲಿ ಒಂದು ಮೆಸೇಜ್ ಮಾಡಿದ್ರೆ ನಿಮ್ಗೆ ಯಾರ್ಯಾರ ದಬ್ಬಾಳಿಕೆ ಮಾಡಿದ್ರೆ ನೀವು ಸುಮ್ಕೊಂಡರ್ತೀರಿ. ನೀವು ಕರೆಕ್ಟ್ ಮಾಡಿರಿ. ಹಿಂಗೆ ಬೇರೆಯವ್ರ ಕೈಯಾಗ ಕೊಡಬೇಡ್ರಿ, OTP ಕೊಡಬೇಡ್ರಿ. ಅವ ಒಂದು 3rd ಕ್ಲಾಸ್ MLA ಅದಾನ, ನಮ್ಗೆ ಹೇಳ್ತಾನೆ. ಅವರು ಭಾಳ ಇದು ಅದಾರ. ಆ ಬೈಗಳು ಅವನ ಅಪ್ಪ ಬೈತೀನಿ, ಅವ ನಮ್ಗಂದಾನ, ನೀ ಬಸನಗೌಡ್ರ ನೀವೇನು ಬೈತೀರಿ ನಿಮ್ಮ ಅಪ್ಪ, ನಾವು ರೋಡ್ ಮ್ಯಾಗೂ ಬೈತೀವಿ, ಅದು ನಮ್ಗೆ ಇದು ಶೋಭಾ ಬರಂಗಿಲ್ಲ. ನಾನು ಒಂದು ಹಚ್ಕೋಗಿ ಹೋಗಿ ಬಂದೀನಿ, ನಿನಗೆ ಒಬ್ಬಂಗೆ ನಾ ಬೈತೀನಿ, ನನ್ನ ಒಬ್ಬಗೆ ನೀ ಬೈ, ನಿನ್ನ ಸಮಾಜಗೆ ನಿನ್ನ ಮಕ್ಕಳಿಗೆ ನಮ್ಮ ಸಮಾಜಕ್ಕೆ ನೀ ಬೈಬೇಡ. ನಂದು ನಿಮ್ದದ ಬೈರಿ, ನಮ್ಮ ಸಮಾಜಕ್ಕೆ ಯಾಕೆ ಏನು ಮಾಡೈತಿ? ಏನಾರೇ ಮಾಡೈತಿ ನಮ್ಮ ಸಮಾಜ ನಿಮ್ಗೆ? ಒಂದು ಖಾದ್ರಿ ವಕೀಲ್ ಬೈದಾನಂತ ಹೋದ್ರು. ಅದಕ್ಕಿಂತ ಮೊದಲ ಸಿದ್ದರಾಮಯ್ಯ ಸಾಹೇಬ್ರ ಸಲುವಾಗಿ ಯಾವರೇ ಏನಂತ ಬೈತಾರೆ? ನೀವು ಅದಿರಿ, ನೀವೇ ಏನಂತ ಬೈತಾರಿ? ಒಂದು ದಿವ್ಸ ಮೊದಲು ಯಾಕೆ ಕಡಿತೈತೇನ? ಕಡಿತೈತಿ ಬೈಲಾಕ? ಖಾದ್ರಿ ವಕೀಲ್ ಬೈದಾನ. ಆ ಉಳ್ಕಿದ ಮಂದಿ ಎಲ್ಲ ಮೆಂಬರ್ಗಳು ಕೇಸ್ ಮಾಡ್ಲಾಕ್ ಹೋಗ್ಯಾರ. ಆ ಮೆಂಬರ್ಗಳಿಗೂ ಬುದ್ಧಿ ಇಲ್ಲ. ಒಂದು ದಿವಸ ಬಸನಗೌಡರು ಬೈದಾರಂತ ನಿಮ್ಮ ಚಾನಲ್ದೊಳಗೆ ಅದ. ಒಂದು ದಿವ್ಸ ಮೊದಲ ಸಿದ್ದರಾಮಯ್ಯ ಸಲುವಾಗಿ ಮೈನಾರಿಟಿ ಮಂದಿಗೆ ಏನಂತ ಬೈದಾರ? ಅವರು ಒಬ್ಬರೇ ಹೋರಾಟ ಮಾಡ್ಯಾರ ಏನಂತ. ಇವ್ರು ಮಾಡಿಲ್ಲ ಸಿದ್ದರಾಮಯ್ಯ ಸಾಹೇಬ್ರ ಬಲ್ಲಿ. ಅದು ನಮ್ಮ ಪಾರ್ಟಿದ ಅದ, ಹೈಕಮಾಂಡ್ ಅದ. ಹೈಕಮಾಂಡ್ ಏನು ಹೇಳ್ತಾರ ಅದು ನಾವು ಕೇಳಬೇಕು. ನಮ್ಮ ಮೈನಾರಿಟಿ ಮಂದಿಗೆ ಯಾಕೆ ಬೈದ್ರಿ? ಅವತ್ತು ನೀವು ಹೋದ್ರಿ ಎಲ್ಲಾರು ಕೂಡಿ, ಯಾರು ಮೆಂಬರ್ಗಳು, ನೀವು ಮೆಂಬರ್ಗಳು ಅದು ಕೇಳಿದ್ರನ? ಒಂದು ದಿವ್ಸ ಮೊದಲ ಯಾಕೆ ಬೈದ್ರಿ ಅವ್ರಿಗಂತ? ಮತ್ತು ನೀವು ಬೈಬೇಕು, ಮೈನಾರಿಟಿ ಮಂದಿ ಬಯಸ್ಕೊತ ಕುಂದರ್ಬೇಕು, ಕಡಿತೈತೇನ ಸಣ್ಣಾಗಿ? ಮತ್ತು ಹುಷಾರ, ಇವತ್ತು ಅವ್ರ ಮಧ್ಯಾಹ್ನ ಕೇಳಿದ್ರ ನಾಳೆಗೆ ನಿಮ್ಮ ಕೈ ಜೋಡಿಸ್ತೀನಿ, ನಾಳೆಗೆ ಮತ್ತೊಂದು ಪ್ರೆಸ್ ನೀವು ಬರಬೇಕೆ. ಇದು ಕಂಟಿನ್ಯೂ ಆಗೋದೇ ರೀ ಪ್ರೆಸ್. ಸರ್, ಬಿಜಾಪುರ ಮುಸ್ಲಿಂ ನಾಯಕರಿಗೆ ಕಾಂಗ್ರೆಸ್ ಸರ್ಕಾರ ಪ್ರಾಧಾನ್ಯತೆ ಕೊಡಬೇಕಲ್ಲ ಅಂತ ಮೊನ್ನೆ ಒಂದು ಕೇಳಬಾರ್ದು ಸಾಹೇಬ್ರ? 100 ಮಂದಿ ಯಾಕೆ 200 ಮಂದಿ ಅದಾರ, ಅದರಾಗ ಬರುವುದೇ 10, 12, 13 ಬರ್ತಾವೆ. ನಮ್ಗೆ ಅರ್ಥ ಆಗ್ತಾ ಇಲ್ಲ ಒಟ್ಟಿನಲ್ಲಿ ಇಲ್ಲಿ ಮುಸ್ಲಿಮರ ಈಗ ನಿಮ್ದು ಪರಿಸ್ಥಿತಿ ನೋಡಿದ್ರೆ
ಇಲ್ಲಿಯ ಮುಸ್ಲಿಮರ ಪರಿಸ್ಥಿತಿಗಳು ನೋಡಿದ್ರೆ, ಮುಸ್ಲಿಂ ನಾಯಕರುಗಳ ಪರಿಸ್ಥಿತಿ ನೋಡಿದ್ರೆ, ಉಸ್ತುವಾರಿ ಸಚಿವರು ನಿಮ್ಮನ್ನ ಕೈ ಹಿಡಿತಾ ಇಲ್ಲ, ನೀವು ಹೇಳ್ರಿ ಅಧಿಕಾರಿಗಳು ನಿಮ್ಮ ಮಾತಿಗೆ ಬೆಲೆ ಕೊಡ್ತಾ ಇಲ್ಲ, ಹೇಳ್ರಿ ಅಧಿಕಾರಿಗಳು ಶಾಮೀಲಾಗಿ ಬೇರೆ ಬೇರೆ ಪಟಬದ್ಧ ಹಿತಾಸಕ್ತಿಗಳ ಆಟ ಆಡ್ತಾ ಇದ್ದಾರೆ, ನೀವು ಮುಸ್ಲಿಂ ಲೀಡರ್ಸ್ಗಳು ಅಸಹಾಯಕರಾಗಿದ್ದೀರಿ. ಇದು ಮುಸ್ಲಿಮರಲ್ಲಿ ನಡೀತಕ್ಕಂಥ ಚರ್ಚೆ. ಹೇಳಿರಿ. MB ಪಾಟೀಲ್ ಸಾಹೇಬರು ನಮ್ ಗೂಡ ಅದಾರ. ಇಲ್ಲ, ನಮ್ಮ ಎಲ್ಲ ಮುಸ್ಲಿಂ ನಾಯಕರು ಕೂಡಿ ಅದಾರ. ಎಲ್ಲಾರು ಕೂಡಿ ನಾವು ಲೀಡರ್ಸ್ ಕೂಡಿ ಮಾಡ್ಲಿಕ್ಕತ್ತೀವಿ. ಎಲ್ಲಾರು ತಳಗಿಂದ ಹಿಡಿದು ಮ್ಯಾಗಿನ ತನ ಎಲ್ಲಾರು ನಮ್ಮ ಲೀಡರ್ಸ್ ನಮ್ಮ ಗೂಡ ಅದಾರ. ನಾವು ಮಾಡ್ಲಿಕ್ಕತ್ತೀವಿ. ನಾವೊಂದು ಪಾರ್ಟಿ ಕ್ಯಾಂಡಿಡೇಟ್ ಅದೀನಿ. ನನಗೆ 86,000 ವೋಟ್ ಹಾಕ್ಯಾರ. ನನ್ನ ಪಾರ್ಟಿ ಎಲ್ಲ ಲೀಡರ್ಸ್ಗೆ ನಾ ತಗೊಂಡು ನಮ್ಮ ಪಾರ್ಟಿ ಸಲುವಾಗಿ ನಾ ಬಿಜಾಪುರ ಸಿಟಿ ಆಗಲಿ, ಬಿಜಾಪುರ ಜಿಲ್ಲಾ ಆಗಲಿ, ನಾವು ಸ್ವಂತ ನಾವು ನಮ್ಮ ಪಾರ್ಟಿ ಸಲುವಾಗಿ ಕೆಲಸ ಮಾಡ್ತೀವಿ. ನಮ್ಗೆ ಯಾರ ಪಾರ್ಟಿ ನಮ್ಮ ಗೂಡದ, ಯಾರು ಇರಲಿ ಬಿಡಲಿ, ಎಲ್ಲರೂ ನಮ್ಮ ಗೂಡದಾರ. ನಾವು ಅವ್ರ ಸಲುವಾಗಿ ಕೆಲಸ ಮಾಡ್ತೀವಿ. ಕೆಲಸ ಮಾಡ್ತೀರಿ, ಕೆಲಸ ಮಾಡೋದು ಬಂದಿಲ್ಲ. ನಿಮ್ಮನ್ನ ಕಡೆಗಣಿಸಲಾಗ್ತಾ ಇದೆ. ಏನು ಇಲ್ಲ, ನಮ್ಗೆ ನಿಮ್ಮ ಮಾತಿಗೆ ಬೆಲೆ ಸಿಗ್ತಾ ಇಲ್ಲ. ಮಾತಿಗೆ ಬೆಲೆ ಕೊಡ್ತಾ ಇಲ್ಲ. ನನಗೆ ಬ್ಯಾಡ ಅಂದೀನಿ, MLC ಬ್ಯಾಡ ಅಂದೀನಿ, ನಿಗಮ ಮಂಡಳಿ ಬ್ಯಾಡ ಅಂದೀನಿ. ಎಲ್ಲ ನಮ್ಮ ಪಾರ್ಟಿಯವ್ರು ಕೊಡ್ರಿ. ನಮ್ಗೊಂದು 4-5 ಮಂದಿಗೆ ಇರೋದೇ ಒಬ್ಬಂಗೆ ಸಿಗ್ತೈತಿ ಯಾರಿಗಾರೆ. ಈಗ ಯಾರಿಗೆ ನಸೀಬ್ದೊಳಗೆ ಎಲ್ಲಾರು ಕೂಡಿ ಮಾಡ್ತಾರ, ಅವ್ರಿಗೆ ಆಗ್ತೈತಿ. ನಮ್ಮ ಪಾರ್ಟಿ ಅವ್ರಿಗೆ ಹೇಳಿವಿ, ನೀವು ನಾರಾಜ್ ಆಗಬೇಡ್ರಿ, ಎಲ್ಲಾರು ಕೂಡಿ ಮಾಡೋನು. ಒಂದು ದಿವ್ಸ ನೀವು ಬರ್ತೀರಿ, ನಿಮ್ಗೆಲ್ಲ ಸಿಗ್ತೈತಿ, ಪಾರ್ಟಿ ಮಾಡ್ತೈತಿ ಅಂದಿ. ಚುನಾವಣೆ ಒಳಗೆ ಸರ ನಿಮ್ಮ ಪ್ರಭಾವಿ ಕಾಂಗ್ರೆಸ್ ನಾಯಕರ ಒಳ ಒಪ್ಪಂದದಿಂದ ನೀವು ಸೋತಿರಂತ ಚರ್ಚೆ. ಏನೂ ಇಲ್ಲ. ಈ ಬೊಕ್ಕ ಸೋಟ್ಲಿಂದ ಅವ್ರು ಗೆದ್ದಾರ. ಅವ್ರು ಬೊಕ್ಕ ಸೋಟ್ ಮಾಡಿಲ್ಲ ಅಂತಾರೆ. ನಾ ಕೇಸ್ ಸೋತೀನಿ ಅಂತಾರೆ. ನಿಂದರಿ ಒಂದು ಮಿನಿಟ್. ಒಳ ಒಪ್ಪಂದ ಏನೂ ಇಲ್ಲ. ನಾ ಕ್ಯಾಂಡಿಡೇಟ್ ಅದೀನಿ, ನಾ ಕ್ಯಾಂಡಿಡೇಟ್ ಹೇಳಿಕತ್ತೀನಿ. ಬೋಕ ಸೋಟ್ಲಿಂದ ಗೆದ್ದಾರ. ಅವ್ರು ಬೋಕ ಸೋಟ್ ಮಾಡಿಲ್ಲ. ಅವ್ರನ್ನ ಸಿದ್ದೇಶ್ವರ ಗುಡಿ ಮುಟ್ಟನ್ನಂಗಿಲ್ಲ. ಅವ್ರ ಮಕ್ಕಳಿಗೆ ಮುಡ್ಲಿ, ನಾನು ಮಕ್ಕಳಿಗೆ ಮುಡ್ತೀನಿ. ಅವ್ರನ್ನ ಬೋಕಸ್ ಮಾಡಿಲ್ಲ ಅಂತ. ಇಷ್ಟು ಸಿದ್ದೇಶ್ವರ ಗುಡಿ ಮುಟ್ರೆ ಅದಕ್ಕೆ ತಯಾರ. ಬೋಕಸ್ ಮಾಡಿಲ್ಲ ಅಂತ ಅವ್ರ ಮಕ್ಕಳು ಮುಟ್ಲಿಕ್ಕಂದ್ರೆ ಅದಕ್ಕೆ ತಯಾರ. ನನ್ನ ಮಕ್ಕಳಿಗೂ ನಾ ತರ್ತೀನಿ. ನೀವೇ ಎಲ್ಲಿ ಚಾಯ್ಸ್ ಮಾಡ್ತೀರಿ. ಅವರು ಮತ್ತು ಅದೊಂದು, ಅವರು ಅಪ್ಪ ಗುಟ್ಟಿಲ್ಲ, ಅವ್ರು ಬರೇ ಸುಳ್ಳು ಹೇಳ್ತಾರೆ. ನಿಮ್ಮ ಅಪ್ಪಗೇನೆ ಕರೆ ಹುಟ್ಟಿದ್ರಿ, 2 ಚಾಲೆಂಜ್ ಮಾಡಿ ನಮ್ಗೆ ಯಾವಾಗ ಬಲ್ಲಿ ನಿಮ್ಮ ಕಡೆಯಿಂದ ಮುಖಾಂತರ ಯಾವಾಗ ಕರೀರಿ, ನಾವು ಬರ್ತೀವಿ. ನಮಸ್ಕಾರ. ಮತ್ತು ನಾಳೆಗೊಮ್ಮೆ ಅವ್ರು ಇವತ್ತು ಕೊಡ್ತಾರೆ, ನಾಳೆಗೊಮ್ಮೆ ನೀವು ಬರಬೇಕು. ಎಲ್ಲರಿಗೂ ವಿನಂತಿ ಮಾಡ್ತೀನಿ. ಇಲ್ಲ, ಕೇಸ್ ಮಾಡಂದೀವಿ. ಈಗ ಅದಕ್ಕೆ ಚಾಲು ಆಗ್ತೈತಿ. ಅವ್ರು ಕೇಸ್ ಮಾಡಬೇಕು. ಒಂದು ನಿಮಿಷ. ಮೈನಾರಿಟಿ ರಿಸರ್ವೇಷನ್ ಬಂದಾಗ 30 ಜನ ಆಕಾಂಕ್ಷಿ ಆಗ್ತಾರೆ. MLC ವಿಷಯ ಬಂದಾಗ ಸಾಕಷ್ಟು ಜನ ಮೈನಾರಿಟಿ ಮುಂದ್ಗಡೆ ಬರ್ತಾರೆ. ನಾನು ಆಕಾಂಕ್ಷಿ, ನಾನು ಮೈನಾರಿಟಿ ಅಂತ. ಏನಾದ್ರೂ ವಿವಾದ ಆದಂದ್ರೆ ಯತ್ನಾಳ್ಗೆ ಆಗಲಿ ಬೇರೆಯವ್ರಿಗೆ ಉತ್ತರ ಕೊಡಕ್ಕೆ ಮೈನಾರಿಟಿ ಲೀಡರ್ಸ್ ಎಲ್ಲಾರು ಬರ್ತಾರೆ, ಎಲ್ಲಾರು ಮಾಡ್ತಾರೆ. ಇದು ನಾ ಮಾಡೋದಿತ್ತು. ಅದಕ್ಕೆ ಮೈನಾರಿಟಿ ಲೀಡರ್ಸ್ ಬಂದಿಲ್ಲ. ಇವೆಲ್ಲ ಲೀಡರ್ಸ್ ನಮ್ಮ ಮೈನಾರಿಟಿ ಮೆಂಬರ್ ಅದಾರ. ಇವೆಲ್ಲ ಮೇಡಮ್ ನಮ್ಮ ಲೀಡರ್ಸ್ ಅದಾರ. ನಾವು ಕೂಡಿ ಮಾಡ್ತೀವಿ. ಎಲ್ಲಾರು ನಾವು ಕೂಡಿ ಅದೀವಿ. पल पल की खबरों के लिए हमारे YouTube चैनल को सब्सक्राइब कीजिए, हमारे वीडियो को लाइक कीजिए और सबसे पहले हमारी न्यूज देखने के लिए बेल आइकॉन पर क्लिक करना ना भूलें।